ಇನ್ನು MGR ಮತ್ತು ಜಯಲಲಿತಾ ಅವರ ಹಾದಿಯಲ್ಲೇ ವಿಜಯ್ ಅವರು ಕೂಡ ಸಾಗ್ತಾ ಇರೋದು. ಕಾರಣ MGR ಮತ್ತು ಜಯಲಲಿತಾ ಬಂದು ಹೋಗಿದ್ರು. ಅದಾದ ನಂತರ ಈಗ ವಿಜಯ್ ಅವರು ಬರ್ತಾ ಇರೋದು ತಮಿಳುನಾಡಿನ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಅವರು ಕೂಡ ಸೇರ್ಪಡೆಗೊಳ್ತಾ ಇದ್ದಾರೆ. ಬಟ್ ಇನ್ನೊಂದು ವಿಶೇಷವಾಗಿದೆ, ಅದೇನು ಅಂತಂದ್ರೆ ಮೂಕಾಂಬಿಕೆಯ ದರ್ಶನವನ್ನ ಪಡೆದ ನಂತರ ತಾವೇ ಕೈ ಬೀಸ್ಕೊಂಡು ತಾವೇ ಡ್ರೈವ್ ಮಾಡ್ಕೊಂಡು ಹೋದ್ರಂತೆ ಕಾರನ್ನ. ದೇವಸ್ಥಾನ ಬಳಿ ನೆರೆದಿದ್ದ ಅಭಿಮಾನಿಗಳತ್ತ ಕೈ ಬೀಸಿದ್ರು ವಿಜಯ್. ಬಂದಾಗ್ಲೂ ಇದ್ರು. ಮೂಕಾಂಬಿಕೆ ದರ್ಶನವನ್ನ ಪಡೆದು ವಿಜಯ್ ಅವರು ತೆರಳಿದ್ರು. ಸ್ವತಃ ತಾವೇ ಕಾರನ್ನು ಡ್ರೈವ್ ಮಾಡ್ತಾ ಇದ್ದಾರೆ ವಿಜಯ್ ಅವರು. ಮಂಗಳೂರು ಏರ್ಪೋರ್ಟ್ವರೆಗೂ ಕೂಡ ವಿಜಯ್ ಅವರು ಕಾರ್ ಡ್ರೈವಿಂಗ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೊಲ್ಲೂರಿನಿಂದ ಮಂಗಳೂರು ಏರ್ಪೋರ್ಟ್ ಅಂತ ಈಗ ಸಾಗ್ತಾ ಇರೋದು. ಸೊ ಅವರೇ ಸ್ವತಃ ಕಾರನ್ನು ಚಲಾಯಿಸಿಕೊಂಡು ತೆರಳಿದ್ದಾರೆ. ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ದರ್ಶನವನ್ನು ಪಡ್ಕೊಂಡ ನಂತರ ಪೂಜೆಯನ್ನು ಸಲ್ಲಿಸಿದ ನಂತರ ಅಲ್ಲಿಂದ ನೇರವಾಗಿ ಕಾರನ್ನು ಚಲಾಯಿಸಿಕೊಂಡು ತೆರಳಿದ್ದಾರೆ. ಮಂಗಳೂರು ಏರ್ಪೋರ್ಟ್ವರೆಗೂ ಕೂಡ ಅವರು ಕಾರನ್ನು ಚಲಾಯಿಸಲಿದ್ದಾರೆ. ಈಗಷ್ಟೇ ಅವರು ಅಲ್ಲಿಂದ ತೆರಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಎಲ್ಲಿ? ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಸನ್ನಿಧಿಯಿಂದ. ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಈಗ ಸಂಪೂರ್ಣವಾಗಿ ದರ್ಶನ, ಪ್ರಾರ್ಥನೆ, ಪೂಜೆ ಎಲ್ಲವೂ ಕೂಡ ಮುಕ್ತಾಯವಾಯಿತು. ಯಾಕೆ ಅವರೇ ಡ್ರೈವ್ ಮಾಡ್ಕೊಂಡು ಹೋದ್ರು? ಆ ಹೋಗುವಂಥ ಇದು ಚೆನ್ನಾಗಿದೆ ಅಂತನ, ರೋಡು ಘಾಟ್ ಸೆಕ್ಷನ್ ಎಲ್ಲ ಚೆನ್ನಾಗಿದೆ ಅಂತನ, ಏನು ಕತೆ? ಸದ್ಯ ಅವರು ಇಲ್ಲಿ ದೇವಸ್ಥಾನದಿಂದ ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಅಭಿಮಾನಿಗಳು ಎರಡೂ ಭಾಗದಲ್ಲಿದ್ದರು. ಹಾಗಾಗಿ ತಾನೇ ಡ್ರೈವ್ ಮಾಡ್ಕೊಂಡು ಹೋಗಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಅವರು ಈ ಕಡೆ ಭಾಗದಲ್ಲಿ ಕೂತವರು ಅಲ್ಲಿಂದ ಇಳಿದು ಮತ್ತೆ ಡ್ರೈವಿಂಗ್ ಸೀಟಿಗೆ ಹೋದರು. ಆ ಬಳಿಕ ನೇರವಾಗಿ ಪ್ರವಾಸಿ ಮಂದಿರಕ್ಕೆ ಹೋದರು. ಪ್ರವಾಸಿ ಮಂದಿರದಲ್ಲೂ ಅವರು ರೆಡಿಯಾಗಿ ವಾಪಸ್ ಬಂದಾಗ ತಾವೇ ಡ್ರೈವ್ ಮಾಡಿಕೊಂಡು ಬಂದರು. ಆ ಸಂದರ್ಭದಲ್ಲೂ ದಾರಿಯುದ್ದಕ್ಕೂ ಒಂದಷ್ಟು ಜನ ಇದ್ದರು. ಹಾಗಾಗಿ ಅವ್ರಿಗೊಂದು ಕ್ರೇಜ್ ಇರ್ಬೋದು ಕಾರನ್ನು ಓಡಿಸುವಂಥದ್ದು. ಜೊತೆಗೆ ಅಭಿಮಾನಿಗಳಿದ್ದರು. ಹಾಗಾಗಿ ಆ ಕಾರಣಕ್ಕಾಗಿ ಅವರು ಹೋಗಿರ್ಬೋದು. ಅವರು ದರ್ಶನ ಮಾಡಿದಂಥ ಸಂದರ್ಭದಲ್ಲೂ ಭಾಳಷ್ಟು ವಿಶೇಷವಾಗಿ ಈ ಸನ್ನಿವೇಶಗಳಿತ್ತು. ಅವರು ನೇರವಾಗಿ ದೇವಸ್ಥಾನದ ಒಳಗೆ ಹೋಗುವಾಗ ಇಲ್ಲಿ ಟ್ರಸ್ಟಿಯವರು ಜೊತೆಗೆ ಅರ್ಚಕರು ಎಲ್ಲರೂ ಸೇರಿ ಅವ್ರನ್ನ ಬರಮಾಡಿಕೊಂಡ್ರು. ಅರ್ಚಕರು ಅವರಿಗೆ ಮಂತ್ರಘೋಷದ ಮೂಲಕ ಒಳಗೆ ಕರ್ಕೊಂಡು ಹೋದರು. ಆ ಬಳಿಕ ಅಲ್ಲಿ ದೇವಸ್ಥಾನದ ಒಳಗೆ ಕೆಲವೊಂದು ಪ್ರಾರ್ಥನೆಗಳನ್ನು ಅವರು ಸಲ್ಲಿಸಿದ್ದಾರೆ. ಅಲ್ಲಿ ಸಂಕಲ್ಪ ಮಾಡುವಾಗ ಅರ್ಚಕರು ಕೇಳಿದ್ದಾರೆ, ಏನಾದರೂ ವಿಶೇಷವಾಗಿ ಈ ಸಂಕಲ್ಪ ಮಾಡಲಿಕ್ಕಿತ್ತ ಅನ್ನುವಂಥದ್ದು. ಆದರೆ ಯಾವುದೇ ರೀತಿಯ ವಿಶೇಷವಾದ ಸಂಕಲ್ಪ ಇಲ್ಲ. ರಾಜ್ಯದ ಜನತೆಗೆ ಜೊತೆಗೆ ಇಡೀ ದೇಶದ ಜನರಿಗೆ ಒಳ್ಳೆಯದಾಗಲಿ ಅನ್ನುವಂಥದ್ದನ್ನು ಅವರು ಆ ಸಂದರ್ಭದಲ್ಲಿ ಕೇಳ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಅವರು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಅದಾದ ಬಳಿಕ ನನಗೊಂದು ವಸ್ತುವನ್ನು ದೇವಿಗೆ ಸಮರ್ಪಣೆ ಮಾಡಲಿಕ್ಕಿದೆ ಅನ್ನುವಂಥದ್ದನ್ನು ಅವರು ಹೇಳಿ ಆ ಬಳಿಕ 1.6 kg ಒಂದು ಖಡ್ಗವನ್ನು, ಬೆಳ್ಳಿಯ ಖಡ್ಗವನ್ನು ಅವರು ಸಮರ್ಪಣೆ ಮಾಡಿದ್ದಾರೆ. ಮತ್ತು ಇದನ್ನು ಜನರಿಗೆ ಕಾಣುವ ರೀತಿಯಲ್ಲಿ ಇಡಿ ಅನ್ನುವಂಥ ವಿನಂತಿಯನ್ನು ಮಾಡಿದ್ದಾರೆ. ಅಂದರೆ ಗರ್ಭಗುಡಿಯ ಒಳಗೆ ಇಟ್ಟು ಅದು ಜನರಿಗೆ ಆ ಸಂದರ್ಭದಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಆದರೆ ಇಷ್ಟು ದಿನಗಳ ಕಾಲ ಬಂದಿರುವಂಥ ಸಾಕಷ್ಟು ಚಿನ್ನದ ಅಥವಾ ಬೆಳ್ಳಿಯ ಖಡ್ಗಗಳೇನಿದೆ ಅದೆಲ್ಲವನ್ನು ಲಾಕರ್ನಲ್ಲಿ ಇಡಲಾಗಿದೆ. ಆದರೆ MGR ಕೊಟ್ಟಿರುವಂಥ ಒಂದು ಚಿನ್ನದ ಖಡ್ಗ ಏನಿದೆ ಅದನ್ನು ಮಾತ್ರ ಗರ್ಭಗುಡಿಯ ಒಳಗಿಟ್ಟು ಅದಕ್ಕೆ ಪೂಜಾ ಸಂದರ್ಭದಲ್ಲಿ ಅದಕ್ಕೂ ಸೇರಿಸಿ ಪೂಜೆ ಆಗುತ್ತೆ. ಹಾಗಾಗಿ ಅದು ಜನರಿಗೆ ದರ್ಶನಕ್ಕೆ ಸಿಗುತ್ತೆ. ಆದರೆ ಅದನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ಚಿನ್ನದ ಅಥವಾ ಬೆಳ್ಳಿಯ ಖಡ್ಗಗಳನ್ನು ಇರಿಸಿಲ್ಲ. ಮಾಮೂಲಿಯಾಗಿ ಸಾಕಷ್ಟು ಜನರು ಈ ರೀತಿಯಾಗಿ, ಅದರಲ್ಲೂ ತಮಿಳುನಾಡಿನವರು ಖಡ್ಗವನ್ನು ದೇವಿಗೆ ಸಮರ್ಪಣೆ ಮಾಡುವಂಥದ್ದು ರೂಢಿಯಲ್ಲಿತ್ತು. ಅದು ಮುಂದುವರೆದು ಈಗ ವಿಜಯ್ ಅವರು ಬೆಳ್ಳಿಯ ಖಡ್ಗವನ್ನು ಕೊಟ್ಟಿದ್ದಾರೆ. ಅವರು CM ಆಗುವಾಗ ಅಥವಾ ಅದರ ಮೊದಲೇ ಏನಾದರೂ ಹರಕೆಯನ್ನು ಹೊತ್ತಿರುವಂಥ ಸಾಧ್ಯತೆಗಳು ಇರುವಂಥದ್ದು. ಅಂದರೆ ಆ ಬೆಳ್ಳಿಯ ಖಡ್ಗವನ್ನು ತಕ್ಷಣಕ್ಕೆ ರೆಡಿ ಮಾಡಿ ಕೊಡಲಿಕ್ಕೆ ಮಾಡಿ ಅಲ್ಲಿಗೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ 1 ತಿಂಗಳ ಬಳಿಕ ಅವರು ನೇರವಾಗಿ ಕರ್ನಾಟಕಕ್ಕೆ ಎಲ್ಲೂ ಹೋಗದೆ ಇಲ್ಲೇ ಬಂದಿದ್ದಾರೆ. ಆರಂಭದಲ್ಲಿ CM ಆಗುವ ಮೊದಲು ಹರಕೆ ಹೊತ್ತಿರುವಂಥ ಸಾಧ್ಯತೆಯೇ ಇದೆ. ಆದರೆ ಅದು ಅವರ ಮನಸ್ಸಿನಲ್ಲಿ ಅವರು ನೆನವರಿಕೆ ಮಾಡಿಕೊಂಡಿರ್ಬೋದು. ಸಂಕಲ್ಪದ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಸ್ಪಷ್ಟವಾಗಿ ಅರ್ಚಕರ ಬಳಿ ಹೇಳಿಲ್ಲ. ತಾನು ಖಡ್ಗ ಕೊಡಬೇಕು ಅಂತ ಅನಿಸಿತು, ಅದನ್ನು ಕೊಟ್ಟಿದ್ದೇನೆ ಅನ್ನುವಂಥದ್ದನ್ನು ಅವರು ಆ ಸಂದರ್ಭದಲ್ಲಿ ಹೇಳ್ಕೊಂಡಿರುವಂಥದ್ದು. ವಾರುಣ್. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.